ನಮಸ್ಕಾರ ವೀಕ್ಷಕರೇ, ಜೆವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಇವತ್ತು ಕುಂದಾಪುರ ಸ್ಟೈಲ್ ಪಕ್ಕಾ ನಾಟಿ ಸ್ಟೈಲ್ ನಾಟಿ ಕೋಳಿ ಸಾರು ಅಂದರೆ ಊರು ಕೋಳಿ ಸಾರು ಹೇಗೆ ಮಾಡೋದಂತ ನೋಡೋಣ. ನಮ್ಮ ಅಮ್ಮ ಹೇಗೆ ಮಾಡ್ತಾಳೆ ಹಾಗೆ ಇವತ್ತು ಕೋಳಿ ಸಾರು ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಾಗತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಅಮ್ಮ ಇಲ್ಲಿ ಬೆಣಗಲ್ಲು ಅಂತೇಳಿ ಸಿಗುತ್ತೆ. ಆ ಬೆಣಗಲ್ಲನ್ನು ಒಗ್ಗರಣೆ ಕೊಟ್ಬಿಟ್ಟು ಲಾಸ್ಟಲ್ಲಿ ಕೋಳಿ ಸಾರಿಗೆ ಒಗ್ಗರಣೆ ಕೊಡ್ತಾಳೆ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಗೊತ್ತಾಗತ್ತೆ. ಈ ಬೆಣಗಲ್ಲು ಗದ್ದೆ ತೋಟದಲ್ಲೆಲ್ಲ ಸಿಗುತ್ತೆ. ಅದು ಸಿಗಲಿಲ್ಲ ಅಂದರೆ ಇದ್ದಲಿಯಲ್ಲೂ ಕೂಡ ಒಗ್ಗರಣೆ ಕೊಟ್ಕೊಳ್ತಾರೆ ಒಬ್ಬೊಬ್ಬರು. ನಾನು ಇಲ್ಲಿ 2 kg ಆಗೋಷ್ಟು ನಾಟಿ ಕೋಳಿಯನ್ನು ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ತೇನೆ. ಈಗ ಅದಕ್ಕಿಂತ ಮೊದಲೇ ನಾವಿಲ್ಲಿ ಕಾಯಿ ಹಾಲನ್ನು ತೆಗೆದಿಟ್ಕೊಳ್ಬೇಕು. ಯಾಕಂದರೆ ಕೋಳಿಯನ್ನು ಅದರಲ್ಲೇ ಬೇಯಿಸ್ಕೊಳ್ತೀವಿ ನಾವು. 2 ಕಾಯಲ್ಲಿ 3 ಕಡಿಯನ್ನು ಹಾಕಿಬಿಟ್ಟು ನಾವು 1.5 ಕಾಯಿ ಹಾಕಿಬಿಟ್ಟು ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಇದನ್ನು ಮಿಕ್ಸಿ ಜಾರಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಈ ಥರ ಒಂದು ತಿಳುವಾದ ಬಟ್ಟೆಯಲ್ಲಿ ಅದನ್ನು ಈಗ ನಾನು ಸೋಸ್ಕೊಳ್ತಾ ಇದ್ದೆ ನೋಡಿ. ಅಂದರೆ 1.5 ಕಾಯಿ ಆಗುವಷ್ಟು ಇಲ್ಲಿ ಕಾಯಿ ಹಾಲನ್ನು ತೆಗೆದಿಟ್ಕೊಳ್ತೇನೆ ನಾನು. ಇದು ದಪ್ಪವಾಗಿರುವಂಥ ಫಸ್ಟಿಗೆ ನಾನು ತೆಗೆದಿಟ್ಕೊಂಡಂಥ ಹಾಲಿದು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೇನೆ. ಈಗ ಅದೇ ಕಾಯನ್ನು ಇನ್ನೊಂದು ಸಲ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೆ. ಇದು 2ನೇ ಸಲ ನಾನು ಸೋಸ್ಕೊಂಡಂಥ ಹಾಲು, ಅಂದರೆ ತಿಳುವಾದ ಹಾಲು. ಒಟ್ಟಿಗೆ ನಾನಿಲ್ಲಿ 2 ಸಲ ಕಾಯಿ ಹಾಲನ್ನು ಸೋಸಿ ಇಟ್ಕೊಂಡಿದ್ದೆ. ಈಗ ನಾನಿಲ್ಲಿ ಕಟ್ಟಿಗೆ ಒಲೆಯಲ್ಲಿ ಕೋಳಿ ಸಾರನ್ನು ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಕಟ್ಟಿಗೆ ಒಲೆಯನ್ನು ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ. ಒಂದು 4 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೆ. ನಾವು ಈ ಎಣ್ಣೆನ ತೆಂಗಿನ ಎಣ್ಣೆ ಫ್ಯಾಕ್ಟ್ರಿಯಲ್ಲೇ ತಗೊಬರೋದು, ಪ್ಯೂರ್ ಆಗಿರುವಂಥ ತೆಂಗಿನ ಎಣ್ಣೆ ಅದು. 2 ಈರುಳ್ಳಿ, ಒಂದು 8-10 ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನನ್ನು ಹಾಕ್ಕೊಳ್ತಾ ಇದ್ದೆ. ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಕೋಳಿ ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ 1 ನಿಮಿಷ ಉಪ್ಪು ಹಾಕಿದ ಮೇಲೆ ಮುಚ್ಚಿ ಬೇಯಿಸ್ಕೊಳ್ತೇನೆ ನಾನು. ಈಗ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಬಿಡುತ್ತೆ. ನೀರು ಬಿಟ್ಟ ನಂತರನೇ ನಾನು ತಿಳುವಾದ ಕಾಯಿ ಹಾಲಲ್ಲಿ ಕೋಳಿಯನ್ನು ಬೇಯಿಸ್ಕೊಳ್ಬೇಕು. ಕೋಳಿ ಬೇಯಲಿಕ್ಕೆ ತುಂಬ ಹೊತ್ತು ತಗೊಳುತ್ತೆ ನಾಟಿ ಕೋಳಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿಬಿಟ್ಟು, ತಿಳುವಾದ ಹಾಲು ಹಾಕಿಬಿಟ್ಟು ಇಲ್ಲಿ ನಾನು ಅದನ್ನು ಕೋಳಿಯನ್ನು ಬೇಯಿಸ್ಕೊಳ್ತಾ ಇದ್ದೆ. ತೆಂಗಿನ ಹಾಲನ್ನು ಈಗ ಹಾಕ್ತಾ ಇದ್ದೆ ನೋಡಿ. ದಪ್ಪವಾದ ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಅದು ಬೇಯುವಷ್ಟೊತ್ತಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನು 2 kg ಚಿಕನ್ನಿಗೆ ನಾನಿಲ್ಲಿ 2 ಹಿಡಿ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೆ. ಇದನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿ ಇಟ್ಬಿಟ್ಟು ಮೆಣಸಿನ್ಕಾಯಿ ಕಪ್ಪಾಗದ ರೀತಿಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ದೊಡ್ಡ ಸ್ಪೂನ್ ಆಗುವಷ್ಟು 1 ಸ್ಪೂನು ಕಾಳು ಮೆಣಸು ಹಾಕ್ಕೊಳ್ಬೇಕು. ಒಂದು 10-15 ಮೆಂತೆ ಕಾಳನ್ನು ಹಾಕಿದ್ದೆ. ಇವೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೆ ನಾನು. ಕೊತ್ತಂಬರಿ ಕಾಳು ಕೂಡ ಹಾಗೆ 4 ಸ್ಪೂನ್ ಹಾಕಿದ್ದೆ. ಒಂದು ಅರ್ಧ ಸ್ಪೂನು ಜೀರಿಗೆ, 1 ತುಂಡಾಗುವಷ್ಟು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿಯನ್ನು ಕೂಡ ಅದನ್ನು ಕೂಡ ಅದ್ರ ಜೊತೆಯಲ್ಲೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೆ. ಈಗ ಮಸಾಲೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಈರುಳ್ಳಿ, 1 ಟೊಮೆಟೊ, ಹಾಗೆ 8-10 ಬೆಳ್ಳುಳ್ಳಿ ಹೆಸಳನ್ನು ತೆಗೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ನೋಡಿ. ನಾವು ಮಸಾಲೆ ಹೇಗೆ ಹುರಿತೀವೋ ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಹುರ್ಕೊಳ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಜೊತೆಗೆ ನಾನು ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಈಗ ಇದು ಫ್ರೈ ಆಗಿದೆ. ಇದನ್ನು ತೆಗೆದಿಟ್ಕೊಂಡು
ಅದೇ ಬಾಣಲೆಗೆ ನಾನಿಲ್ಲಿ 1 ಕಡಿ ಆಗುವಷ್ಟು ತೆಂಗಿನಕಾಯನ್ನು ತುರಿದ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ 3 ಕಡಿ ಆಗುವಷ್ಟು ನಾನು ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಮಸಾಲೆ ರುಬ್ಬಲಿಕ್ಕೆ 1 ಕಡಿಯನ್ನು ಉಪಯೋಗಿಸ್ಕೊಂಡಿದ್ದೆ. ಈಗ ಎಲ್ಲ ಮಸಾಲೆಯನ್ನು ಹುರಿದಾಗಿದೆ. ಈಗ ನೋಡಿ, ಮೆಣಸಿನ್ಕಾಯಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸ್ವಲ್ಪನೂ ಕಪ್ಪಾಗಬಾರ್ದು, ಆ ಥರ ಹುರ್ಕೊಳ್ಬೇಕು. ಈಗ ತೆಂಗಿನಕಾಯಿನೂ ಫ್ರೈ ಮಾಡಿಕೊಂಡು ರೆಡಿಯಾಗಿದೆ. ಎಲ್ಲವನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನಾನು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕಿದೆ. ಎಲ್ಲ ಹುರ್ಕೊಂಡಂಥ ಮಸಾಲೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಳ್ತೇನೆ ನಾನು. ರುಬ್ಬಿ ರೆಡಿ ಆಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಬೆಣಗಲ್ಲನ್ನು ನಾನೀಗ ಚಿಕನ್ ಬೇಯುವಾಗಲೇ ಇದನ್ನು ಒಲೆಯಲ್ಲಿ ಹಾಕಿಬಿಟ್ಟು ಇದನ್ನು ಕೆಂಪಾಗೋ ತನಕ ಇದನ್ನು ಕಾಸ್ಕೊಳ್ಬೇಕು. ಫಸ್ಟಿಗೆ ಚಿಕನ್ ಬೇಯುವಷ್ಟೊತ್ತಿಗೆ ಇದನ್ನು ಕೂಡ ಗಂಡದಲ್ಲಿ ಹಾಕಿಬಿಟ್ಟು ಇದನ್ನು ಕಾಸ್ಕೊಳ್ಬೇಕು. ಈಗ ಚಿಕನ್ ಬೇಯುವಾಗಲೇ ನಾನು ಹಾಕಿದ್ದೆ. ಈ ವಿಡಿಯೋನ ಈಗ ನಾನು ಶೇರ್ ಮಾಡ್ತಾಯಿದ್ದೆ. ಈಗ ನೋಡಿ, ಇದನ್ನೀಗ ಈ ಒಲೆಯೆಲ್ಲ ಹಾಕಿ ಅದನ್ನು ಚಿಕನ್ ಬೆಂದಾದ್ಮೇಲೆ ಸಾರೆಲ್ಲ ಕಂಪ್ಲೀಟ್ ಆದಮೇಲೆ ಒಗ್ಗರಣೆ ಕೊಡೋದು. ಅಲ್ಲಿ ತನಕ ಅದನ್ನು ಒಲೆಯಲ್ಲಿ ಹಾಕಿಬಿಟ್ಟು ಕೆಂಪಾಗೋ ತನಕ ಕಲ್ಲನ್ನು ಕಾಸ್ಕೊಳ್ಬೇಕು. ನೋಡಿ, ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ. ಈಗ ಚಿಕನ್ ಊರ್ಕೋಳಿಯನ್ನು ಬೇಯಿಸ್ಲಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ನಾವು ಯಾವಾಗಲೂ ಜಾಸ್ತಿ ಸಾರು ಮಾಡಬೇಕಾದ್ರೆ, ಬಾಯ್ಲ್ ರೈಸ್ ಮಾಡಬೇಕಾದ್ರೆ ಊರ್ಕೋಳಿ ಸಾರದು ಮಾಡೋದಿತ್ತಂದರೆ ಈ ಥರ ಕಟ್ಟಿಗೆ ಒಲೆಯಲ್ಲೇ ಮಾಡ್ಕೊಳ್ತೀವಿ ಯಾವಾಗಲೂ. ಅದು ಟೇಸ್ಟು ಚೆನ್ನಾಗಿ ಬರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೆ ನಾನಿಲ್ಲಿ. ಈಗ ದಪ್ಪವಾಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಮಸಾಲೆ ಹಾಕಿದ ಕೂಡಲೇ ಹಾಲನ್ನು ಕೂಡ ಹಾಕ್ಕೊಳ್ತೇನೆ ನಾನು, ತೆಂಗಿನ ಹಾಲನ್ನು. ಈ ಥರ ತೆಂಗಿನ ಹಾಲು ಜಾಸ್ತಿನೇ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಚಿಕನ್ ಬೇವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ, ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ಈಗ ಈ ಥರ ಕೋಳಿ ಸಾರು ಮಾಡ್ಕೊಂಡು ನಾವು ಇಡ್ಲಿ, ದೋಸೆ, ಚಪಾತಿಗೂ ಸೂಟ್ ಆಗುತ್ತೆ. ಬಾಯ್ಲ್ ರೈಸಿಗೂ, ವೈಟ್ ರೈಸಿಗೂ, ಹಾಗೆ ಗೀ ರೈಸಿಗೂ ಇದು ಸಖತ್ ಕಾಂಬಿನೇಷನು. ನೀವು ಒಮ್ಮೆ ಇದನ್ನು ಗ್ಯಾಸಲ್ಲೂ ಕೂಡ ಟ್ರೈ ಮಾಡ್ಕೊಳ್ಬೋದು. ಬೆಣಗಲಿಲ್ಲ ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿಯಲ್ಲೂ ಕೂಡ ಒಗ್ಗರಣೆ ಕೊಟ್ಕೊಳ್ಬೋದು ವೀಕ್ಷಕರೇ. ಅಥವಾ ಕೆಲವರು ಇಡ್ಲಿಯನ್ನು ಕಾಸಿಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಳ್ತಾರೆ. ಈಗ ಚೆನ್ನಾಗಿ ಕೋಳಿ ಸಾರು ಕುದೀತಾ ಇದೆ. ನಾನು ಇದನ್ನೀಗ ಒಲೆಯನ್ನು ಬಂದ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಳ್ತೇನೆ. ಈಗ ನಾನು ನೋಡಿ, ಈಗ ಕೆಳಗೆ ಇಳಿಸ್ಕೊಂಡಿದ್ದೆ. ಇದನ್ನ ಕೋಳಿ ಸಾರು ರೆಡಿಯಾಗಿದೆ ವೀಕ್ಷಕರೇ. ಚೆನ್ನಾಗಿ ಕುದ್ದು ಮೇಲ್ಗಡೆ ಎಣ್ಣೆನೂ ಬಿಟ್ಕೊಂಡಿದ್ದೆ. ಈಗ ಕೋಳಿ ಸಾರು ರೆಡಿಯಾಗಿ ಕೆಳಗೆ ಇಳಿಸ್ಕೊಂಡಿದ್ದೆ ನಾನು. ಈಗ ನಾವು ಹೇಳಿದಂಥ ಒಗ್ಗರಣೆಯನ್ನು ಹೇಗೆ ಮಾಡ್ಕೊಳ್ತೀವಿ ನೋಡೋಣ. ಒಂದು ಸಣ್ಣ ಪೀಸ್ ಆಗುವಷ್ಟು ಈರುಳ್ಳಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ನಾನೀಗ. ಈಗ ಒಗ್ಗರಣೆ ಪಾತ್ರೆಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೆ. ಈಗ ಜಜ್ಜಿ ಇಟ್ಕೊಂಡಂಥ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ನಾವೇನು ಕಲ್ಲನ್ನು ಕಾಸ್ಕೊಂಡಿದ್ವಲ್ಲ ಅದನ್ನೀಗ ತೆಗೆದ್ಬಿಟ್ಟು ಈ ಒಗ್ಗರಣೆ ಪಾತ್ರೆ ಮೇಲೆ ಇಟ್ಕೊಳ್ತಿದ್ದೆ ನೋಡಿ. ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ನಾನು. ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಮುಚ್ಚಿಬಿಟ್ಟು ಕೋಳಿ ಸಾರಲ್ಲೇ ಇಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ, ಅದ್ರ ಹೊಗೆ ಬರ್ತಾಯಿದೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ಈಗ ಕೋಳಿ ಸಾರು ರೆಡಿಯಾಗಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿಳಿಸಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.